ಒಂದರಿಂದ ಒಂದು ಜಾಸ್ತಿ ಕಟ್ತಾವ ನಂಬರ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋನು. ಬರ್ರಿ. ಇವತ್ತು ರವಿವಾರ ಬೆಳಗ್ಗೆ ಟೈಮ್ 7:30 ಆಗೈತೆ ನೋಡ್ರಿ. ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಕ್ಕಂತೀನಿ. ಆಲ್ರೆಡಿ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡಿದ್ರೆ ನನ್ನ ಕೆಲಸ ಏನಲ್ಲ ರೀ. ನಮ್ಮ ಮನೆಯವ್ರು ಇದ್ರೆ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡ್ತಾರೆ. ನನ್ನ ಹತ್ರ ಜಳಕ ಎಲ್ಲ ಮುಗಿಸಿ ಬಂದು ದೇವ್ರಿಗೆ ಕೈ ಮುಗಿದು ನಿನ್ನೆ ಅಂದ್ರೆ 2-3 ದಿವಸ ಆಯಿತು ಚಿಕ್ಕುನ ಹಣ್ಣು ಹಾಕಕ್ಕೆ ಇಟ್ಟಿದ್ದೀವಲ್ರಿ. ಅಂದರೆ ಪೌಡ್ರ್ ಅಥವಾ ಕೆಮಿಕಲ್ ಹಾಕಿಬಿಟ್ರೆ ಒಂದೇ ಸಲಕ್ಕನ ಅಂದ್ರೆ ಒಂದು ರಾತ್ರಿಗೇ ಎಲ್ಲ ಹಣ್ಣು ಆಗ್ಬಿಡ್ತಾವೆ. ನ್ಯಾಚುರಲ್ಲಾಗಿ ಹಣ್ಣು ಮಾಡ್ಬೇಕಂದ್ರೆ ಅವು ಒಂದು ಸ್ವಲ್ಪ ಟೈಮ್ ತೊಗೊಳ್ರಿ. 3-4 ದಿವಸ ಬೇಕಾಗುತ್ತೆ. ಇವತ್ತಿಗೆ 4 ದಿವಸ ಆಯಿತು. ಯಾವಾಗಲೂ ನಾವು ನ್ಯಾಚುರಲ್ಲಾಗಿ ಹಣ್ಣು ಮಾಡ್ಬೇಕಂದ್ರೆ ಒಟ್ಟಿಗೆ ಒಂದು ಸಲಕ್ಕನ ಎಲ್ಲ ಹಣ್ಣು ಆಗಂಗಿಲ್ಲ ರೀ. ಕೆಮಿಕಲ್ ಹಾಕಿಬಿಟ್ರೆ ಒಟ್ಟಿಗೆ ಹಣ್ಣು ಆಗೋದು. ಆದರೆ ನಾನು ಇವತ್ತು ಚೆಕ್ ಮಾಡಾಕಂತೀನಿ. ಸ್ಮೆಲ್ ಭಾಳ ಬರಾಕತ್ತಿದ್ದಲ್ಲ, ಹಾಗಾಗಿ ಎಷ್ಟು ಹಣ್ಣಾಗ್ಯವನ ನೋಡಿಬಿಟ್ಟು ತೆಗೆದ್ಬಿಟ್ಟು ಜ್ಯೂಸ್ ಮಾಡಕ್ಕೆ ಬರುತ್ತಂತ ಚೆಕ್ ಮಾಡಿದೆ ರೀ. ಯಾವಾಗಲೂ ನಾವು ಚೆಕ್ಕು ಹಣ್ಣಾಗ್ಯವನಂತ ಚೆಕ್ ಮಾಡ್ಬೇಕಂದ್ರೆ ತುಂಬದ ಕಡೆ ನೋಡಕ್ಕೆ ಹೋಗ್ಬಾರ್ದು. ಹಿಂದೆ ಬುಡಾನ ಒತ್ಬಿಟ್ಟು ನೋಡಬೇಕು. ಅದು ಮೆತ್ತಗಾಗಿದ್ರೇ ಅದು ಚೆಕ್ಕು ಟೇಸ್ಟಾಗಿರುತ್ತೆ ರೀ. ಅಂದರೆ ತುಂಬ ಮೆತ್ತಗಾಗಿರುತ್ತೆ, ಹಿಂದೆ ಬಿರುಸಿರುತ್ತೆ. ಹಾಗಾಗಿ ಹಿಂದನೇ ಚೆಕ್ ಮಾಡಬೇಕ್ರಿ. ಭಾಳ ಮಸ್ತಾಗಿ ಹಣ್ಣಾಗಿದ್ದು ನೋಡಿರಿ. ಎಷ್ಟು ಮಸ್ತಾಗಿ ಕಲರು ಬಂದಿತ್ತು ಮತ್ತು ಟೇಸ್ಟ್ ಅಂದರೂ ಸಕ್ಕರೆಗಿಂತ ರುಚಿಯಾಗಿದ್ದು ನೋಡಿರಿ. ಆ್ಯಕ್ಚುಲಿ ಭಾಳ ಬೆಸ್ಟಾಗಿ ಅನಿಸುತ್ತೆ ನ್ಯಾಚುರಲ್ಲಾಗಿ ಹಣ್ಣು ಆಗಿದ್ದು ತಿನ್ನಾಕ್ರಿ. ನನಗಂತೂ ಜಾಸ್ತಿ ಇಷ್ಟ. ಅದು ಅಂದರೆ ಕೆಮಿಕಲ್ ಹಾಕಿದ್ದು ಮಾರ್ಕೆಟ್ ಒಳಗೆ ಸಿಗ್ತಾವ್ರಿ. ಆದರೆ ನ್ಯಾಚುರಲ್ಲಾಗಿ ಹಣ್ಣು ಹಾಕಿದ್ದು ಎಲ್ಲಿ ಸಿಗಂಗಿಲ್ಲ. ನಮ್ಮ ಮನೆಯವ್ರು ಫ್ರೆಂಡ್ ಕೊಟ್ಟಿದ್ರಂತೆ, ಹಣ್ಣು ಹಾಕಿದ್ವಿ. ನಮ್ದೇನು ಹೊಲ ಇಲ್ಲ ರೀ. ಕೆಲವೊಬ್ರು ಕೇಳ್ತಾರೆ ಹೊಲ ಐತೆ ಅಂದರೆ ಅಂತ. ನಮ್ದು ಹೊಲ ಇಲ್ಲ, ಹಾಗಾಗಿ ನಮ್ಮ ಮನೆಯವ್ರು ಫ್ರೆಂಡ್ ಕೊಟ್ಟಿದ್ರೆ ಹಾಗಾಗಿ ಹಣ್ಣು ಹಾಕಿದ್ದೆ ರೀ. ಸ್ವಲ್ಪ ಹಣ್ಣಾಗಿದ್ದ, ಸ್ವಲ್ಪ ಇನ್ನೂ ಬೆರೆಸಿದ್ದು ಅಂತ ಸ್ವಲ್ಪ ಎತ್ತಿಟ್ಬಿಟ್ಟು ಉಳಿದಿದ್ದ ಜ್ಯೂಸ್ ಮಾಡೋಣಂತ ಅವನು ಎತ್ತಿಟ್ಟು ಕಾಯಿಪಲ್ಯಕ್ಕೆ ಹೊಂಟೀವಿ ನೋಡಿರಿ. ಇವತ್ತು ರವಿವಾರ ಅಲ್ಲ, ಹಾಗಾಗಿ ಹೋಗಿ ಕಾಯಿಪಲ್ಯ ತರಬೇಕು ಮತ್ತು ಎಣ್ಣೆ ತರಬೇಕು ಅಂತ ಹೋಗಿದ್ದು. ಆದರೆ ಹೋಗಿದ್ದ ಕೆಲಸ ಯಾವುದೂ ಸರಿಯಾಗಿ ಆಗಲೇ ಇಲ್ಲ ರೀ. ಇನ್ನು ಟೈಮ್ 8 ಗಂಟೆ ಆಗಿತ್ತು. ನಾಷ್ಟಾನು ಬಂದಮೇಲೆ ಮಾಡೋಣ ಅಂತಂದ್ರೆ ನಮ್ಮ ಮನೆಯವರು. ಅದಕ್ಕಾಗಿ ಹೋಗಿ ಕಾಯಿಪಲ್ಯ ತಂದ್ರಾಯಿತು. ಮತ್ತು ಸಿಮ್ಮನ್ನು ತೊಗೊಂಬರೋದಿದ್ದ, ಹಾಗಾಗಿ ಜಲ್ದಿನೇ ಹೊಂಟಿದ್ದು. ಇನ್ನು ಅಂಗಡಿ ತೆಗೆದಿತ್ತಿಲ್ಲ ಅಂತ ವಾಪಸ್ ಬಂದೀವಿ ರೀ. ಅಂದರೆ ಎಣ್ಣೆ ಅಂಗಡಿನೂ 10:30 ತೆಗಿತದಂತ್ರಿ. ಶೇಂಗಾ ಎಣ್ಣೆ ತರಬೇಕಿತ್ತ, ಎಣ್ಣೆ ಖಾಲಿ ಆಗೈತೆ ಅಂತೇಳಿ ನಮ್ಮ ಮನೆಯವ್ರ ಇದ್ರೆ ಇನ್ನೂ ತೆಗ್ದಿಲ್ಲ, ಸಂಜೆಗೆ ನೋಡೋಣ ಬಿಡು ಅಂತೇಳಿ ಇಲ್ಲೇ ಒಂದು ಪ್ಯಾಕೆಟ್ ಎಣ್ಣೆ ತೊಗೊಂಡು ಬಂದ್ವಿ. ಸಿಮ್ಮು ಅಷ್ಟೇ ರೀ. 10:30 ಅಂಗಡಿ ತೆಗಿಯುತ್ತೆ, ಸಂಜೆ ಒಳಗೆ ನೋಡಕ್ಕೆ ಬರುತ್ತಂತ ಕಾಯಿಪಲ್ಯ. ಮತ್ತು ಇವತ್ತೊಂದು ಮೇನ್ ಕೆಲಸ ರೀ. ಆ್ಯಕ್ಚುಲಿ ತರತಿದ್ದಿಲ್ಲ, ಸ್ವಲ್ಪ ಒಂದು 2-3 kg ಅಷ್ಟೇ ತೊಗೊಂಡ್ಬಿಟ್ಟು ಬರ್ತಿದ್ವಿ. ಅದು ಎಣ್ಣೆ ಅಂಗಡಿ ತೆಗ್ದಿತ್ತಿಲ್ಲಲ್ಲ, ಹಾಗಾಗಿ ಹಂಗೆ APMCಗೆ ಹೋಗ್ಬಿಟ್ಟು ಉಳ್ಳಾಗಡ್ಡಿ ಚೀಲನ ತೊಗೊಂಡು ಬಂದೀವಿ ನೋಡಿರಿ. ಅಂದ್ರೆ ವಾರಕ್ಕೆ ನಮ್ಗೆ 3-4 kg ಬೇಕಾಗುತ್ತೆ. ಅಂದರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಿಬಿಟ್ರೆ 3 kg ಆದರೂ ಬೇಕಾಗುತ್ತೆ. ಆದರೆ ಇವತ್ತು APMCಗೆ ಹೋಗಿ ತರೋಣಂತ ಹೋಗಿದ್ವಿ. ಆದರೆ ಅಷ್ಟೊಂದೇನು ಸರಿ ಇದ್ದಿದ್ದಿಲ್ಲ ರೀ. ಅಂದರೆ ಹಿಂಗೆ ಬರ್ತಾವಂತವು ಬ್ಯಾಸ್ಗೆ ಒಳಗೆ ತುಂಬಿಟ್ಟು ಒಂದು 4-5 ದಿವಸಿಗೆ ಹಾಳಾಗಕ್ಕೆ ಸ್ಟಾರ್ಟ್ ಆಗ್ತಾವೆ ರೀ. ನೋಡ್ತೀನಿ, ಇನ್ನು ಚೆಕ್ ಮಾಡ್ಬೇಕು ರೀ. ನಮ್ಮ ಮನೆಯವರು ಫಸ್ಟಿಗೆ ಒಂದು 2-3 ತಾಸು ಬಿಸಿಲಿಗೆ ಹಾಕಿಬಿಟ್ಟೇ ಸ್ವಚ್ಛ ಮಾಡಬೇಕವು ಅಂತಂದ್ರೆ. ಅಂದರೆ ಎಲ್ಲ ವಾಸನೆ ಬರ್ತಿರ್ತಾವೆ ರೀ. ಹಾಗಾಗಿ ಒಂದು ಉಳ್ಳಾಗಡ್ಡಿ ಹಾಳಾಗ್ಬಿಟ್ರೂ ಆಲ್ಮೋಸ್ಟ್ ಎಲ್ಲ ವಾಸನೆ ಬರುತ್ತೆ. ಅದಕ್ಕಾಗಿ ಮನು ಉಪ್ಪಿಟ್ಟು ಮಾಡಿ ಇಟ್ಟಿದ್ದಾರೆ. ಉಳ್ಳಾಗಡ್ಡಿ ಎಲ್ಲ ಬಿಸಿಲಿಗೆ ಹಾಕಿ ಉಪ್ಪಿಟ್ಟೆಲ್ಲ ತಿಂದುಬಿಟ್ಟು, ಮತ್ತು ಮನುಗೆ ಒಂದು ಕೆಲಸ ಹಚ್ಚಿದ್ದೆ. ಮಾವಿನಕಾಯಿ ಮ್ಯಾಲಿನ ಸಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಕೊಡಕ್ಕೆ ಹೇಳಿದ್ದಾರೆ. ಅಂದರೆ ನಮಗೆ ಎಲ್ಲ ಕೆಲಸ ಮಾಡಬೇಕಂದ್ರೆ ಕಷ್ಟ ಅನಿಸುತ್ತಲ್ಲ, ಹಾಗಾಗಿ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಒಪ್ಪಿಸ್ಬಿಟ್ರೆ ಏನಾಯ್ತಲ್ಲ, ನಮಗೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತಂತ ಅಷ್ಟೇ ರೀ. ಅಂದರೆ ನನಗೂ ಎಲ್ಲ ಕೆಲಸ ಮಾಡಿಬಿಟ್ಟು ಕೈನೂ ಬಂದುಬಿಡುತ್ತೆ. ಮತ್ತು ಅವು ಮಾವಿನಕಾಯಿ ಹಂಗೆ ಇಟ್ಟಾಗೆ ನಿಂತಲ್ರಿ, ನಾಳೆ ಮಾಡಬೇಕಂದ್ರೆ ಹಣ್ಣಾದಂಗೆ ಆಗುತ್ತೆ. ಅದಕ್ಕಾಗಿ ಆಮ್ಚೂರು ಪುಡಿ ಬೇಕಾಗಿದ್ದ, ಅದನ್ನ ಕಟ್ ಮಾಡಿಬಿಟ್ಟು ಬಿಸಿಲಿಗೆ ಇಡಬೇಕಪ್ಪಿ, ಕಟ್ ಮಾಡಿಕೊಡು ಅಂತ ಹೇಳಿದ್ದೆ. ಈಗಿದ್ರೆ ನನ್ನ ಮಗನಿಗಂತೂ ಈ ಥರ ಶೇಂಗಾ ಕುದಿಸಿದ್ದು ಜಾಸ್ತಿ ಇಷ್ಟ ಆಗುತ್ತೆ ನೋಡಿರಿ. ನಿಮಗೂ ಇಷ್ಟ ಆಗುತ್ತೇನಂತೇಳಿ ಕಮೆಂಟ್ ಮಾಡಿರಿ. ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಆದರೆ ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಜಾಸ್ತಿ ಇಷ್ಟ ಆಗ್ತವೆ. ಅಂದರೆ ಶೇಂಗಾನ ಸ್ವಲ್ಪ ಒಂದೊಂದಾಗಿ ಒಡೆದ್ಬಿಟ್ಟು ಕುದಿಸೋಕ್ಕಿಂತ ರೀ ಒಂದು ಕಲ್ಲು ತೊಗೊಂಡು ಈ ಥರ ತಿಕ್ಬಿಟ್ರೆ ಆಯಿತು. ಸ್ವಲ್ಪ ಅವು ಒಡೆದಂಗೆ ಆಗುತ್ತೆ. ಅಂದರೆ ಉಪ್ಪು ಹಾಕಿ ಕುದಿಸಿದಾಗ ಉಪ್ಪೆಲ್ಲ ಒಳಗಡೆ ಹೀರ್ಕೊಳ್ಳುತ್ತೆ. ನಾವು ಹಾಗೆ ಇಡಿಯಾಗಿ ಶೇಂಗಾ ಹಾಕಿಬಿಟ್ರೆ ಏನಾಯ್ತಲ್ಲ, ಉಪ್ಪನ್ನು ಹೀರ್ಕೊಳ್ಳೋಂಗಿಲ್ಲ ಮತ್ತು ಅಷ್ಟೇ ಟೇಸ್ಟ್ ಬರೋಂಗಿಲ್ಲ ರೀ. ನಾವು ಒಂದೊಂದಾಗಿ ಒಡೆದು ಹಾಕೋಕ್ಕೆ ಜಾಸ್ತಿ ಟೈಮ್ ತೊಗೊತ್ತಲ್ಲ, ಅದಕ್ಕಾಗಿ ನಾನು ಒಂದು ಕಲ್ಲಿಂದ ಸ್ವಲ್ಪ ಕುಟ್ದಂಗೆ ಮಾಡಿಬಿಟ್ಟು ಸ್ವಲ್ಪ ತಿಕ್ಕದಂಗೆ ಮಾಡಿ ಉಪ್ಪು ಹಾಕಿ ಒಂದು 3 ವಿಷಲ್ ಕೂಗಿಸಿದ್ದೆ ರೀ. ಈ ಥರ ಶೇಂಗಾ ಕುದಿಸ್ಬಿಟ್ಟು ತಿಂದುಬಿಟ್ರೆ ಸಖತ್ತಾಗಿರುತ್ತೆ ನೋಡಿರಿ. ಅಂದರೆ ಹುರುಳು ತಿನ್ನೋಕ್ಕಿಂತ ಈ ಥರ ಬೇಯಿಸಿ ತಿಂದುಬಿಟ್ರೆ ಜಾಸ್ತಿ ಟೇಸ್ಟ್ ಇರ್ತಾವೆ.
ನನಗಂತೂ ಜಾಸ್ತಿ ಇಷ್ಟ ಆಗೋತ್ರಿ. ಈಗ ಇದ್ರ 15 ಶೇಂಗಾ ಕುದ್ಸಕ್ಕೆ ಇಟ್ಟಿದ್ದೆಲ್ಲ 3 ವಿಷಲ್ ಆಗಿತ್ತು. ಅದನ್ನ ಪ್ಲೇಟಿಗೆ ಹಾಕಿ ತೊಗೊಂಡು ಬಂದಿದ್ದೀನಿ ನೋಡಿರಿ. ಇನ್ನು ತನಗೆ ಸ್ವಲ್ಪ ಕಾಳು ಬಿಡಿಸ್ಕೊಡ್ಬೇಕು. ಮನು ಇದ್ರೆ ಕೆಲಸ ಮಾಡಕತ್ತಿದ್ದಲ್ಲ, ಹಂಗಾಗಿ ಅವನಿಗೆ ಸ್ವಲ್ಪ ಬಿಡಿಸ್ಕೊಟ್ಟು ನಾನು ಸ್ವಲ್ಪ ತಿಂದ್ಬಿಟ್ಟು ಇನ್ನೇನು ಕೆಲಸ ರೀ, ಮಧ್ಯಾಹ್ನ ಅಡುಗೆ ಮಾಡಬೇಕು. ಇವತ್ತು ಮಧ್ಯಾಹ್ನ ಅಡುಗೆಗಿದ್ರೆ ಮಾವಿನಕಾಯಿ ಸೀಕರ್ಣಿ, ಮಾವಿನಕಾಯಿ ಚಟ್ನಿ ರೀ. ಆ್ಯಕ್ಚುಲಿ ಮಾವಿನಕಾಯಿ ಸೀಕರ್ಣಿ ಮಾಡ್ಬೇಕಂತ ತಂದಿದ್ದು, ಮಾವಿನ ಹಣ್ಣು ಸರಿ ಇದ್ದಿದ್ದಿಲ್ಲ ರೀ, ಅಂದ್ರೆ ಸ್ಮೆಲ್ ಭಾಳ ಬರಾಕತ್ತಾವ ಅಂತೇಳಿ ನಮ್ಮ ಮನೆಯವ್ರು ತೊಗೊಂಡ್ರು. ಆದರೆ ಒಳಗೆ ಪಲ್ಪ ಇದ್ದಿತ್ತಿಲ್ಲ ರೀ, ಬರೀ ನಾರನೇ ಇತ್ತು. ಹಾಗಾಗಿ ಸೀಕರ್ಣಿ ಮಾಡೋದು ತೋರ್ಸಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಸೇರ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಈಗಿದ್ರೆ ಇವತ್ತು ಮಾವಿನಕಾಯಿ ಚಟ್ನಿ ರೆಡಿ ಮಾಡಾಕಂತೀನಿ ನೋಡಿರಿ. ನಾನು ಮೊನ್ನೆ ಒಂದು ರೀತಿ ಒಳಗೆ ಮಾಡಿದ್ದು, ಅಂದರೆ ಉಳ್ಳಾಗಡ್ಡಿ ಮಿಕ್ಸಿಗೆ ಹಾಕಿ ರುಬ್ಬಿ ಬಿಟ್ಟು ಮಾಡಿದ್ದು. ಇವತ್ತು ಮಾವಿನಕಾಯಿ ಚಟ್ನಿಗೆ ಉಳ್ಳಾಗಡ್ಡಿ ಹುರಿದು ಹಾಕಿಬಿಟ್ರೆ ಚಟ್ನಿ ಮಾತ್ರ ಸಖತ್ತಾಗಿರೋದು ರೀ. ಫಸ್ಟಿಗೆ ಜಾರಿಗೆ ಮಾವಿನಕಾಯಿ ಮತ್ತು ನೆನೆಸಿಟ್ಟಿದ್ದು ಕಡಲೆಬೇಳೆ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ, ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅದನ್ನ ತರಿತರಿಯಾಗಿ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ರೀ. ನೀರಂತ ಹಾಕಕ್ಕೆ ಹೋಗಬಾರ್ದು, ಹಂಗೆ ತರಿತರಿಯಾಗಿ ಪೇಸ್ಟ್ ಮಾಡಿ ತೊಗೋಬೇಕ್ರಿ. ಈಗ ಆ ಕಡೆ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಏನೈತಲ್ಲ ಒಗ್ಗರಣೆಗೆ ಒಂದು 2-3 ಚಮಚದಷ್ಟು ಎಣ್ಣೆ, ಸ್ವಲ್ಪ ಸಾಸ್ವೆ ಮತ್ತು ಹಿಂಗೆ ರೀ. ಸಾಸ್ವೆ ಎಲ್ಲ ಚಟಪಟ ಅಂದಮೇಲೆ ಏನೈತಲ್ಲ ಒಂದು 2-3 ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹುರ್ಕೋಬೇಕಾಗುತ್ತೆ ರೀ. ಅಂದರೆ ಚಟ್ನಿ ಮಾಡೋಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಆದರೆ ಇದಕ್ಕೂ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಜಲ್ದಿ ಉಳ್ಳಾಗಡ್ಡಿ ಮೆತ್ತಗಾಗ್ತಾವೆ. ಹಂಗಾಗಿ ಉಳ್ಳಾಗಡ್ಡಿ ಉಪ್ಪು ಹಾಕಿಬಿಟ್ಟು ಕೆಂಪಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಈ ಥರ ಚಟ್ನಿ ಮಾಡಿಬಿಟ್ರೆ ಜಾಸ್ತಿ ಟೇಸ್ಟ್ ಆಗುತ್ತೆ. ಮನ್ನಿ ಮಾಡಿದ್ದೆ ಅಲ್ರಿ, ಅದಕ್ಕಿಂತ ಬೆಸ್ಟ್ ಆಗಿರುತ್ತೆ. ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಎಷ್ಟು ಹುರಿದು ಹಾಕ್ತೀವಲ್ಲ ಅಷ್ಟೇ ಜಾಸ್ತಿ ಟೇಸ್ಟ್ ಇರುತ್ತೆ ಚಟ್ನಿ ರೀ. 2-3 ದಿವಸ ಇಡ್ಬೋದು ಫ್ರಿಜ್ ಒಳಗೆ ರೀ. ಆದರೆ ಹೊರಗಡೆ 1 ದಿವಸ ಅಥವಾ 2 ದಿವಸ ಆರಾಮ್ಸೆ ಇಡ್ಬೋದು. ಅಂದರೆ ಇವಾಗ ಬ್ಯಾಸ್ಗ್ಯಾಗ ಜಲ್ದಿ ಹಾಳಾಗುತ್ತಲ್ರಿ, ಹಾಗಾಗಿ 2 ದಿವಸ ಹೊರಗಡೆ ಇಟ್ಟರೆ ಭಾಳ ಆಯಿತು. ಫ್ರಿಜ್ನಾಗ ಅಂದ್ರೆ 2-3-4 ದಿವಸ ಇಟ್ರೂ ಹಾಳಾಗಂಗಿಲ್ಲ ರೀ. ಈಗೇನು ಉಳ್ಳಾಗಡ್ಡಿ ಚಲೋತ್ನಾಗ ಹುರಿದ್ಬಿಟ್ಟು ಅಂದರೆ ಕೆಂಪಾಗೋ ಮಟ್ಟ ಹುರಿದ್ಬಿಟ್ಟು ತೊಗೊಂಡಿರ್ತೀವಲ್ರಿ, ಕೆಳಗೆ ಇಳಿಸ್ಕೊಂಡ್ಬಿಟ್ಟು ಅದಕ್ಕೆ ನಾವು ರುಬ್ಬಿಟ್ಟಿದ್ದ ಚಟ್ನಿನ ಮಿಕ್ಸ್ ಮಾಡ್ಬೇಕು ನೋಡಿರಿ. ಚಲೋತ್ನಾಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರಾಯ್ತು. ಮಸ್ತಾಗಿ ಮಾವಿನಕಾಯಿ ಚಟ್ನಿ ರೆಡಿ ಆಗುತ್ತೆ ನೋಡಿರಿ. ಇನ್ನೊಂದು ರೀತಿ ಒಳಗೂ ಮಾಡ್ತೀನಿ ನಾನು. ಅಂದರೆ ಸ್ವಲ್ಪ ಸಾಸ್ವೆ, ಮೆಂತ್ಯ, ಮೆಣಸಿನ್ಕಾಯಿ ಹುರಿದು ಮಾವಿನಕಾಯಿ ಜೊತೆ ಪೇಸ್ಟ್ ಮಾಡಿಬಿಟ್ಟು ಅದಕ್ಕೂ ಇದೇ ಥರ ಒಗ್ಗರಣೆ ಹಾಕಿದ್ರೆ ಅದನ್ನೂ ಚಟ್ನಿ ಸಖತ್ತಾಗಿರುತ್ತೆ. ಅಂದರೆ ಕಡಲೆಬೇಳೆ ಸ್ಕಿಪ್ ಮಾಡೋದು ಅದಕ್ಕೆ ಅಷ್ಟೇ ರೀ. ಈಗ ಮಾವಿನಕಾಯಿ ಚಟ್ನಿನೂ ಮಸ್ತಾಗಿ ರೆಡಿ ಆಗೈತೆ ನೋಡಿರಿ. ಮಾವಿನಕಾಯಿ ಚಟ್ನಿ ರೆಡಿ ಮಾಡಿಬಿಟ್ಟು ಅಂದರೆ ನೋಡ್ತಾ ಇದ್ರೇ ಬಾಯಿ ಒಳಗೆ ನೀರು ಬಿಡ್ತಾವೆ, ಅಷ್ಟು ಟೇಸ್ಟಾಗಿರೋದ್ರಿ. ಈಗ ಇದ್ರ ಚಟ್ನಿನೂ ರೆಡಿ ಮಾಡಿಟ್ಟು ಇನ್ನು ಚಪಾತಿ ಮಾಡಾಕಂತೀನಿ ನೋಡಿರಿ. ಇವತ್ತು ತನಗೆ ಹಿಟ್ಟು ಕಲಸಮ್ಮ ಅಂತ ಹೇಳಿದ್ದೆ, ಫುಲ್ ಗಟ್ಟಿ ಕಲಿಸ್ಬಿಟ್ಟಾಳ, ಅದು ಜಾಸ್ತಿ ಕಲಿಸಾಳು. ಈ ಬೇಸಿಗೆಯಾಗ ಇಷ್ಟೆಲ್ಲ ಚಪಾತಿ ಮಾಡೋಕ್ಕೂ ಅಲ್ಲ ಅನ್ಸುತ್ತೆ ನೋಡಿರಿ. ಅದ್ರಾಗ ಮಧ್ಯಾಹ್ನ 1 ಚಪಾತಿ ಮಾಡೋದಂದ್ರೆ ತೀರಾ ಕಷ್ಟ. ಆದ್ರೂ ಈಗ ಎಷ್ಟು ಬೇಕೋ ಅಷ್ಟು ಮಾಡ್ರೆ ಇತ್ತು. ಮತ್ತು ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಗಟ್ಟಿ ಕಲಿಸ್ಬಿಟ್ರೆ ಇದು ಹಿಟ್ಟು ಸ್ವಲ್ಪ ಜಾಸ್ತಿ ಜಿಗಿಟ ಐತಲ್ರಿ, ಹಾಗಾಗಿ ಫುಲ್ ಏನು ಅಂತಾರೆ ಅಷ್ಟು ಗಟ್ಟಿ ಆಗಿಬಿಟ್ಟು ಚಪಾತಿನೇ ಲಟ್ಸೋಕ್ಕಾಗಂಗಿಲ್ಲ. ಸ್ವಲ್ಪ ಮೆತ್ತಗೆ ಕಲಿಸಿದಷ್ಟು ಚಪಾತಿ ಮೆತ್ತಗೂ ಆಗ್ತಾವೆ, ಮತ್ತು ನಮಗೂ ಲಟ್ಸೋಕ್ಕೆ ಅಷ್ಟೊಂದು ಕಷ್ಟ ಅನ್ಸಂಗಿಲ್ಲ ರೀ. ಅದು ನೋಡ್ತಾ ಇದ್ರೇ ಗೊತ್ತಾಗ್ಬೋದು ನಿಮಗೆ ಹಿಟ್ಟು ಎಷ್ಟು ಜಿಗಿಟ ಐತೆ ಅಂಥೇಳಿ. ಹೋಳ್ಗೆ ಮಾಡೋಕೆ ಮಾತ್ರ ಬೆಸ್ಟ್ ನೋಡಿರಿ. ಈ ಥರ ಜಿಗಿಟ್ ಇದ್ಬಿಟ್ರೆ ಹೋಳ್ಗೆ ಆರಾಮ್ಸ್ರಿ ಮಾಡ್ಬೋದು. ಅಂದರೆ ಕೆಲವೊಂದು ಗೋಧಿ ಜಿಗಿರ್ಲಿಕ್ಕಂದ್ರೆ ಹೋಳ್ಗೆನೇ ಸರಿಯಾಗಿ ಬರೋಂಗಿಲ್ಲ ರೀ. ಈಗಿದ್ರೆ ಮಸ್ತಾಗಿ ಚಪಾತಿನೂ ಮಾಡಿಬಿಟ್ಟು ಇನ್ನು ಊಟ ಸ್ಟಾರ್ಟ್ ನೋಡಿರಿ. ಆಲ್ಮೋಸ್ಟ್ ಟೈಮ್ 2 ಗಂಟೆ ಆಗಕ್ಕೆ ಬಂತ. ಚಪಾತಿ ಒಂದು 10-12 ಅಷ್ಟೇ ಮಾಡಿದ್ದು. ಮಾವಿನಕಾಯಿ ಚಟ್ನಿ ಮತ್ತು ಮಾವಿನಕಾಯಿ ಸೀಕರ್ಣಿ ರೀ. ಒಂದು 6 ಮಾವಿನ ಹಣ್ಣನ್ನು ಸೀಕರ್ಣಿ ಮಾಡಿದ್ದು. ಅದ್ರೊಳಗೆ ಏನೂ ಪಲ್ಪ ಇದ್ದಿತ್ತಿಲ್ಲ ರೀ. ನಮ್ಮ ಮನೆಯವ್ರಿದ್ರೆ ಸ್ಮೆಲ್ ಭಾಳ ಬರತ್ತಾವ, ಮಸ್ತ್ ವಾಸ ಬರತ್ತಾವ, ತಗೋ ಚಲೋ ಅದ ಅಂತ ಅಂದರು. ಮನೆಗೆ ತಂದು ನೋಡಿದಾಗ ಏನಿತ್ತಲ್ಲ ಅದು ಸೀಕರ್ಣಿ ಮಾಡೋ ಮುಂದಾಗ್ರಿ ಫುಲ್ ತಿಳಿ ನೀರನ್ನೇ ಐತಿ. ಈ ಥರ ಇದ್ದಾಗ ತಿನ್ನೋಕ್ಕೂ ಮನ್ಸು ಬರಲ್ಲ, ಸೀಕರ್ಣಿ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ ರೀ. ಮಾಡಾಕತ್ತಿದ್ದೆ ಅಲ್ಲ ಅಂತೇಳಿ ಮತ್ತು ಸ್ವಲ್ಪ ಮಾಡಿದೆ ಅಷ್ಟೇ ರೀ. ಆದರೆ ತಿನ್ನಂಗೂ ಅನಿಸ್ಲಿಲ್ಲ, ಮತ್ತು ಟೇಸ್ಟು ಅಷ್ಟೊಂದು ಇದ್ದಿತ್ತಿಲ್ಲ ರೀ. ಹುಳಿನೂ ಇತ್ತು ಮತ್ತು ಸ್ಮೆಲ್ ಮಾತ್ರ ಜಾಸ್ತಿ ಇತ್ತು. ಈಗಿದ್ರೆ ಊಟ ಎಲ್ಲ ಮುಗಿಸ್ಬಿಟ್ಟು ಅವರಿಗೆ ಹಚ್ಚಿಕೊಟ್ಟು ನಾನು ಊಟ ಹಚ್ಕೊಂಡು ಊಟ ಎಲ್ಲ ಮುಗಿಸಿ ಇವತ್ತು ಗೋಧಿನ ಸ್ವಲ್ಪ ಪೌಡ್ರ್ ಹಚ್ಚಿ ಇಡೋಣ ಅಂತಾರೆ. ಅಂದರೆ 2 ಚೀಲ ತೊಗೊಂಡಿದ್ದಲ್ಲ, ಅಂದರೆ 70 kgದು ಬರುತ್ತೆ ಇದು. 2 ಕಟ್ಟ ಅಂತೀವಿ ನಾವು. ಅದನ್ನ ಒಂದು ಯೂಸ್ ಮಾಡೋಕೆ ಇಟ್ಟಿದ್ದೀನಿ.
ಆಲ್ರೆಡಿ ಅರ್ಧ ಖಾಲಿ ಬಂದೈತಿ. ಇನ್ನೊಂದು ಇತ್ತಲ್ರಿ ಅದು ಹಂಗೆ ಇಟ್ಬಿಟ್ಟಾಗ ನುಸಿ ಗಿಸಿ ಆಗ್ಬಿಟ್ರೆ ಅಂತೂ ಭಾಳ ಕಷ್ಟ ಅನ್ಸುತ್ತೆ ರೀ. ಅದು ಸ್ವಚ್ಛ ಮಾಡೋದಂತ ಐತ್ಲ ಅದರಷ್ಟು ಕಷ್ಟದ ಕೆಲಸ ಇಲ್ಲ. ಅಂದ್ರೆ ಫಸ್ಟ್ ನಾನು ಪೌಡ್ರ್ ಹಚ್ಚಿ ಇಡ್ತಿದ್ದಿಲ್ಲ ರೀ. ಒಂದು ಸಲ ನುಸಿ ಆಗ್ಬಿಡ್ತಂದ್ರೆ ನಾವು ಎಷ್ಟೇ ಅದನ್ನ ಕ್ಲೀನ್ ಮಾಡ್ರು ಮತ್ತು ಪೌಡ್ರ್ ಹಚ್ಬಿಟ್ರೂ ಅದು ಹೋಗಂಗಿಲ್ಲ ರೀ. ಯಾಕಂದ್ರೆ ಒಳಗಡೆ ಅಂದರೆ ಗೋಧಿ ಆಗಲಿ ಜೋಳ ಆಗಲಿ ನಾವು ನುಸಿ ಆಗಬಾರ್ದು ಅಂದರೆ ಒಂದು ಈ ಥರ ಸ್ವಲ್ಪ ಬೊರಾಕ್ಸ್ ಪೌಡ್ರ್ ಅಂತ ಸಿಗುತ್ತೆ ರೀ. ಇದು ಮೆಡಿಕಲ್ ಸ್ಟೋರ್ ಒಳಗೆ ಮತ್ತು ನಾವು ಗೊಬ್ಬರ ಮತ್ತು ಏನಂತಾರೆ ಹೊಲಕ್ಕೆ ಬೇಕಾಗಿದ್ದ ಔಷಧದ್ದು ಸಿಗ್ತಾವಲ್ಲ ರೀ. ಆ ಅಂಗಡಿ ಒಳಗೆ ಸಿಗುತ್ತೆ. ಒಂದು 20 ರೂಪಾಯಿ ತಂದ್ರೆ ಆರಾಮ್ಸ್ರಿ 2 ಚೀಲಿಗೆ ಹಚ್ಬೋದು ರೀ. ನಾನು ಹೋದ್ಸಲ ಒಂದು 20-30 ರೂಪಾಯಿ ತಂದಿದ್ದು. ಹೋದ್ಸಲನೂ ಹಚ್ಚಿದ್ದೆ ಜೋಳಕ್ಕೆ ಮತ್ತು ಸಜ್ಜಿಗೆ ಗೋಧಿಗೆ. ಈ ಸಲನೂ ಸ್ವಲ್ಪ ಹಚ್ಚೋದ್ರಿ 2 ಚಮಚದಷ್ಟು ಹಾಕಿಬಿಟ್ರೆ ರಗಡೆ ಆಗುತ್ತೆ. ಏನಕ್ಕ ಇದು ಸೈಡ್ ಎಫೆಕ್ಟ್ ಆಗುತ್ತೇನಂತೆ ಕೇಳ್ಬೋದು. ಏನಾಗಂಗಿಲ್ಲ ರೀ. ಅಂದರೆ ಪೌಡರ್ ಹಚ್ಚಿದ ತಕ್ಷಣ ಯೂಸ್ ಮಾಡೋಕೆ ಹೋಗಬಾರ್ದು. ಒಂದು 2-3 ತಿಂಗಳ ಬಿಟ್ಟನೇ ಅದನ್ನ ಯೂಸ್ ಮಾಡ್ಬೇಕು ರೀ. ಅದನ್ನೂ ಒಂದು ಕೆಲಸ ಭಾಳ ದಿವಸದಿಂದ ಬಾಕಿ ಇತ್ತು. ಅದನ್ನ ಒಂದು ಮುಗಿಸ್ಬಿಟ್ಟು ವರ್ಷ ಏನು ಮಾಡ್ತಿದ್ದೆ ಅಂದರೆ ಹಸನು ಮಾಡಿ ಪೌಡ್ರ್ ಹಚ್ಚಿ ಇಡ್ತಿದ್ದೆ ರೀ. ಈ ಸಲ ಹಸನು ಮಾಡೋಕ್ಕೂ ಆಗಲಿಲ್ಲ. ಅಂದರೆ ಬ್ಯಾಸ್ಗಿನೂ ಇತ್ತು ಮತ್ತು ಗೋಣ್ ಬ್ಯಾನಾಗಿತ್ತಲ್ಲ ಅಂದ್ರೆ ಕತ್ತು ಬ್ಯಾನಾಗಿತ್ತು. ಅದಕ್ಕಾಗಿ ಹಸನು ಮಾಡೋಕ್ಕೂ ಆಗಲಿಲ್ಲ. ಹಂಗೆ ಪೌಡ್ರ್ ಹಚ್ಚಿ ಎತ್ತಿಟ್ಬಿಟ್ಟು ಈಗಿದ್ರೆ ಉಳ್ಳಾಗಡ್ಡಿ ತಂದು ಬಿಸಿಲಿಗೆ ಹಾಕಿದ್ದೀವಲ್ಲ ಅದನ್ನ ಒಂದೊಂದು ಹಾಳಾದಾಗ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತಾವೆ. ಅಂದ್ರೆ ಹೊಲದಿಂದ ಡೈರೆಕ್ಟಾಗಿ ಅದು APMCಗೆ ತೊಗೊಂಬಂದಿರ್ತಾರಲ್ರಿ. ಹಾಗಾಗಿ ಹಸಿದು ಒಣದು ಎಲ್ಲ ಮಿಕ್ಸ್ ಮಾಡಿ ಚೀಲ ತುಂಬಿಕೊಂಡು ತೊಗೊಂಡು ಬಂದಿರ್ತಾರೆ. ಹಸಿದೇನೈತಲ್ಲ ಹಾಳಾಗೋಕೆ ಸ್ಟಾರ್ಟ್ ಆಗಿರ್ತಾವೆ. ಹಾಗಾಗಿ ಅವನ್ನ ಸಪ್ರೇಟ್ ಮಾಡಿ ಇಟ್ಟಾಗೇನೈತಲ್ಲ ಜಲ್ದಿ ಹಾಳಾಗಂಗಿಲ್ಲ ರೀ. ಅದಕ್ಕಾಗಿ ಸಪ್ರೇಟ್ ಮಾಡಾಕತ್ತಿದ್ದು. ಇಷ್ಟೆಲ್ಲ ವೇಸ್ಟ್ ನೋಡಿ. ವೇಸ್ಟ್ ಒಳ್ಳೆ ಟೆನ್ಷನ್ ಮಾಡ್ಕೋಬೋದು. ಇವತ್ತು ಎಷ್ಟು ಮಾವಿನಕಾಯ್ದು ವೇಸ್ಟ್ ಆಯ್ತು, ಇದ್ರದ್ದು ವೇಸ್ಟ್ ಆಯ್ತು. ಚಿಕಣಿ ತಿಂದಿಲ್ಲ, ವೇಸ್ಟ್ ಕೆಲಸನೇ. ಒಂದು 40 kg ಚಲೋ ಹೊಂಟ್ರೆ ಒಂದು 20-22 kg ಸ್ವಲ್ಪ ಹಸಿದನೇ ಹೊಂಟಾರೆ. ಅಂದರೆ ಸ್ವಲ್ಪ ಹಾಳಾದಂಗೆ ಆಗಿರ್ತಾವೆ. ಅಂದರೆ ಮ್ಯಾಲೆಲ್ಲ ಸ್ವಲ್ಪ ಸಪ್ಪೆ ಎಲ್ಲ ಹಾಳಾದಂಗೆ ಆಗಿರ್ತಾವೆ ರೀ. ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ನೋಡಬೇಕು ಅವು 25 kg ಏನದಾವಲ್ಲ ಅವನ್ನ ಸ್ವಲ್ಪ ಜಾಸ್ತಿ ದಿವಸ ಇಟ್ಬಿಟ್ರೆ ಹಾಳಾಗ್ತಾರೆ. ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾಡ್ತೀನಿ. ನಾಳೆ ತೋರಿಸ್ತೀನಿ ನಿಮ್ಗೆ ನಾನು ಏನು ಮಾಡಿದ್ದೀನಿ ಅಂತೇಳಿದ್ರೆ. ಈಗಿದ್ರೆ ನಮ್ಮ ಮನೆಯವರು ಚಕ್ಕುನ ಬಿಡಿಸ್ಬಿಟ್ಟು ಕೊಡಾಕಂತಾರೆ. ಚಕ್ಕು ಜ್ಯೂಸ್ ಮಾಡ್ಬೇಕಂತಾರೆ. ನನ್ನ ಮಗಳದ ಕೆಲಸ ಏನು ನೋಡ್ರಿ, ಕ್ಲೀನ್ ಮಾಡಿ ಇಟ್ಟಿದ್ದೆಲ್ಲ ಕುತ್ಕೊಂಡು ತಿನ್ನೋ ಕೆಲಸ. ಈಗಿದ್ರೆ ನಮ್ಮ ಮನೆಯವರು ಎಲ್ಲ ಚಕ್ಕುನ ಬಿಡಿಸ್ಬಿಟ್ಟು ಕೊಟ್ಟಿದ್ರೆ ಸ್ವಲ್ಪ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿದ್ರೆ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಈ ಥರ ಹಣ್ಣನ್ನು ಬಳಸ್ಬಿಟ್ಟು ಐಸ್ ಕ್ರೀಮ್ ಮಾಡೋದು ಭಾಳ ಬೆಸ್ಟ್ ರೀ. ಅಂದರೆ ಸಿಂಪಲ್ಲಾಗೆ ಮಾಡ್ಬೋದು. ಅಂದ್ರೆ ಹೊರಗಡೆ ಥರ ಅಷ್ಟು ಟೇಸ್ಟ್ ಆಗ್ಲಿಕ್ಕೂ ಮನೆಯಾಗ ಸಿಂಪಲ್ಲಾಗೆ ಮಾಡ್ಬೋದು. ಈಗ ನಾನು ಒಂದು 2 ಬೌಲಷ್ಟು ಚಿಕ್ಕು ಮತ್ತು ಒಂದು 2 ಬೌಲಷ್ಟು ಹಾಲು 2 ಚಮಚದಷ್ಟು ಸಕ್ಕರೆನ ಹಾಕಿದ್ದೀನಿ ರೀ. ಸಕ್ಕರೆ ಬದಲು ನೀವು ಜೇನುತುಪ್ಪ ಆದ್ರೂ ಹಾಕ್ಬೋದು. ಅಂದರೆ ಸಣ್ಣ ಮಕ್ಕಳಿಗೆಲ್ಲ ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಈ ಥರ ಹಣ್ಣು ಮತ್ತು ಹಾಲು ಸ್ವಲ್ಪ ಹನಿ ಎಲ್ಲ ಮಿಕ್ಸ್ ಮಾಡಿಕೊಟ್ಟಾಗ ಇನ್ನಷ್ಟು ಹೆಲ್ದಿಯಾಗಿರುತ್ತೆ. ಮತ್ತು ನಮಗೂ ಅದು ಗಿಲ್ಟ್ ಫೀಲ್ ಆಗಂಗಿಲ್ಲ ಅಲ್ರಿ. ಅಂದರೆ ಹೊರಗಡೆಯಿಂದ ತಂದು ಕೊಟ್ಟಾಗ ಅದು ಯಾವುದೇ ರೀತಿ ಇರುತ್ತೆ ಮತ್ತು ಹೆಂಗೆ ಮಾಡಿರ್ತಾರೆ ಅಂತೇಳಿ ಗೊತ್ತಾಗಂಗಿಲ್ಲ ರೀ. ನಾನು ನಿನ್ನೆ ಒಂದು ರೀಲ್ ಒಳಗೆ ನೋಡ್ತಾ ಇದ್ದೆ. ಅದು ಒಂದು ಐಸ್ ಕ್ರೀಮ್ ಬ್ರ್ಯಾಂಡ್ ಎಷ್ಟು ಫೇಮಸ್ ಐತಿ. ಅದ್ರೊಳಗೆ ಕೆಮಿಕಲ್ ಹಾಕ್ಯಾರು ಮತ್ತು ಏನೋ ಪ್ರಾಬ್ಲಮ್ ಆಗೈತೆ ಅಂತೇಳಿ ಶೇರ್ ಮಾಡಾಕತ್ತಿದ್ರು. ಹಂಗಾಗಿ ಮನ್ಯಾಗ ಮಾಡಿ ಕೊಡೋದು ಬೆಸ್ಟ್ ನೋಡ್ರಿ. ಚಿಕ್ಕು ಮತ್ತು ಗಟ್ಟಿ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ ಒಳಗೆ ಇಟ್ಟಿದ್ದೀನಿ ರೀ. ಅದು ಗಟ್ಟಿ ಆದಮೇಲೆ ಅದನ್ನ ರುಬ್ಕೋಬೇಕಾಗುತ್ತೆ. ನಾಳೆ ಲಾಗೊಳಗೆ ತೋರಿಸ್ತೀನಿ ನಿಮ್ಗೆ ಏನು ಹಾಕಿದ್ದೀನಿ ಅಂತೇಳಿ. ಈಗಿದ್ರೆ ಚಿಕ್ಕು ಜ್ಯೂಸ್ ಮಾಡೋಣ ಅಂತೇಳಿ ಕಟ್ ಮಾಡಿಟ್ಟು ಚಿಕ್ಕು ಮತ್ತು ಸ್ವಲ್ಪ ಐಸ್ ಕ್ಯೂಬ್ಸ್, ಏಲಕ್ಕಿ, 1-2 ಚಮಚದಷ್ಟು ಸಕ್ಕರೆ ಮತ್ತು ಹಾಲು ಹಾಕಿ ರುಬ್ಕೋಬೇಕಾಗುತ್ತೆ ನೋಡ್ರಿ. ಅದು ಮಿಕ್ಸರ್ ಜಾರ್ ತುಂಬಿಟ್ಟಿತ್ತು. ಹಂಗಾಗಿ ಸ್ವಲ್ಪ ಎತ್ತಿಟ್ಬಿಟ್ಟು ಮತ್ತಷ್ಟು ಹಾಲು ಹಾಕಿ ರುಬ್ಕೊಳಕಂತೀನಿ ನೋಡ್ರಿ. ಅಂದರೆ ಜಾರ್ ಸಣ್ಣದಾಗ್ಬಿಟ್ಟಿತ್ತು. ಅದಕ್ಕಾಗಿ ಚೆಲ್ಲುತ್ತಂತೆ ಆ ಥರ ಮಾಡಿದ್ದು. ಕೆಲವೊಬ್ರು ಹೇಳ್ತೀರಿ ಜ್ಯೂಸ್ ಕುಡಿಬೇಡ್ರಿ ಅಕ್ಕ, ಹಣ್ಣು ಹಂಗೆ ತಿಂದ್ರಿ ಅಂತ. ಆದರೆ ನಮ್ಮ ಮನೆಯವ್ರಿಗೆ ಚಿಕ್ಕು ಜ್ಯೂಸ್ ಆಗಲಿ ಮತ್ತು ಆ್ಯಪಲ್ ಜ್ಯೂಸ್ ಆಗಲಿ ಜಾಸ್ತಿ ಇಷ್ಟ ರೀ. ಮಾಡಿಕೊಡು ಅಂತೇಳಿ ಅವರೇ ಸಪ್ಪೆಲ್ಲ ಬಿಡಿಸಿಬಿಟ್ಟು ಕೊಡ್ತಾರೆ. ಹಾಗಾಗಿ ಅವ್ರ ಸಲ ಮಾಡಿರ್ತೀವಲ್ಲ ನಾವು ಕುಡಿದ್ಬಿಡ್ತೀವಿ ಅಷ್ಟೇ ರೀ. ಈಗಿದ್ರೆ ಅದನ್ನು ರುಬ್ಕೊಂಡ್ಬಿಟ್ಟು ಒಂದು ಬೌಲಿಗೆ ಅಂದರೆ ಬೊಗೋಣಿಗೆ ತೆಗ್ದಿದ್ದೀನಿ ರೀ. ಮಿಕ್ಸರ್ಗೆ ಹಿಡಿಯಂಗಿಲ್ಲ ಅಂತೇಳಿ. ಈಗಿದ್ರೆ ಅದಕ್ಕೆ ಸ್ವಲ್ಪ ಬಾದಾಮಿನ ಚಾಪ್ ಮಾಡಿಬಿಟ್ಟು ಹಾಕ್ಬೇಕು ರೀ. ಟೇಸ್ಟ್ ಮಸ್ತ್ ಇರುತ್ತೆ. ಆ್ಯಕ್ಚುಲಿ ಐಸ್ ಕ್ರೀಮ್ ಹಾಕ್ಬಿಟ್ರು ಇನ್ನೂ ಬೆಸ್ಟ್ ಇರುತ್ತೆ ರೀ. ಆದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬಾದಾಮಿ ಅಥವಾ ಗೋಡಂಬಿ ಚಾಪ್ ಮಾಡಿ ಹಾಕಿದಾಗ ಕುಡಿಯೋ ಮುಂದಾಗ ಅದು ಏನು ಬಾಯಿಗೆ ಸಿಗುತ್ತಲ್ಲ ರೀ ಜಾಸ್ತಿ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಈ ಥರ ಅದನ್ನ ಬಾದಾಮಿನ ಚಾಪ್ ಮಾಡಿ ಹಾಕಿದ್ದೀನಿ ನೋಡಿರಿ. ನೋಡೋಕ್ಕೂ ಚಲೋ ಅನಿಸುತ್ತೆ ಮತ್ತು ಕುಡಿಯೋಕ್ಕೂ ಬೆಸ್ಟಾಗಿರುತ್ತೆ. ಬಾದಾಮಿ ಚಾಪ್ ಮಾಡಿ ಹಾಕಿಬಿಟ್ರೆ ಫೈನಲಿ ಜ್ಯೂಸ್ ಕುಡಿದು ಹೋಗಿ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ರೀ. ಬೆಳಗ್ಗೆನೇ ತರಬೇಕಿತ್ತು. ಅಂಗಡಿ ಇನ್ನೂ ತೆಗ್ದಿದ್ದಿಲ್ಲ ಅಂತೇಳಿ ಇವಾಗ ಹೋಗಿ ತೊಗೊಂಡು ಬಂದಿದ್ದು ನೋಡಿರಿ. ಅದೇ ಹೇಳಿದ್ದೆ ಅಲ್ರಿ ಸಿಮ್ ತೊಗೋದಂತೇಳಿ. ಇದೇ ನಂಬರ್ ನೋಡಿರಿ. ಅಂದರೆ ಕೆಲವೊಬ್ರು ಕೇಳಾಕತ್ತಿದ್ರು ಇದೇ ನಂಬರ್ಗೆ ನೀವು ಆರ್ಡ್ರ್ ಹಾಕ್ಬೋದು ಶಾವ್ಗೆ ಬೇಕಂದ್ರೆ ರೀ. ಅಂದರೆ
ನಾನು ಭಾಳ ದಿವಸದಿಂದ ಒಂದು ಇಡೋದಾಗ ಹೇಳಿದ್ದೆ ಶಾವಿಗೆ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ. ಇಲ್ಲಿ ನಂಬರ್ ಹಾಕಿದ್ದೀನಿ, ನೀವು ಆ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ರೆ ನಿಮ್ಗೆ ಶಾವಿಗೆನ ನಾನು ಕಳಿಸ್ಕೊಡಕ್ಕೆ ರೆಡಿ ಮಾಡ್ತೀನಿ ರೀ. ಅಂದರೆ ನೀವು ಆರ್ಡ್ರ್ ಕೊಟ್ಟರೆ ಖಂಡಿತ ಶಾವಿಗೆನ ನಿಮ್ಗೆ ಪಾರ್ಸಲ್ ಮಾಡ್ಬೇಕಂತೇಳಿ ನನ್ನದು ಆಸೆ ಐತೆ. ಹಂಗಾಗಿ ಅದನ್ನ ಹೊಸ ನಂಬರ್ ತೊಗೊಳಕ್ಕಾಗಿದ್ದಿಲ್ಲ, ವೇಟ್ ಮಾಡಾಕತ್ತಿದ್ದೆ. ಫೈನಲಿ ಇವತ್ತು ತೊಗೊಂಡು ಬಂದೆ ನೋಡಿರಿ. ಆ ನಂಬರ್ಗೆ ನೀವು ಶಾವಿಗೆ ಬೇಕಂದ್ರೆ ವಾಟ್ಸಪ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಅದ್ರ ರೇಟ್ನು ಹೇಳ್ತೀನಿ ರೀ. ಇವತ್ತು ತನು ಇದ್ರೆ ರಾತ್ರಿ ಊಟಕ್ಕೆ ಬಿರಿಯಾನಿ ಮಾಡಿಕೊಟ್ಟಿದ್ಲು ನೋಡಿರಿ. ಅಂದರೆ ನಾನು ಹೋಗಿ ಬರೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ಲು, ಸ್ವಲ್ಪ ಮಸಾಲೆ ಎಲ್ಲ ಸಿಕ್ಕಿತ್ತಿಲ್ಲ ಅಂತ ವೇಟ್ ಮಾಡಾಕತ್ತಿದ್ಲು. ಪಲಾವ್ ಎಲೆ ಮತ್ತು ದಾಲ್ಚಿನ್ನಿ ಮತ್ತು ಸ್ಟಾರ್ ಹೂವು ಎಲ್ಲ ಸಿಕ್ಕಿತ್ತಿಲ್ಲ ರೀ, ಹಾಗಾಗಿ ವೇಟ್ ಮಾಡಾಕತ್ತಿದ್ಲು. ಬಂದ ಕೂಡಲೇ ಹೇಳಿದ್ಮೇಲೆ ಫೈನಲಿ ತನು ಇದ್ರೆ ಬಿರಿಯಾನಿ ಮಾಡಿಕೊಟ್ಟಿಲ್ಲ. ಎಲ್ಲರೂ ಊಟ ಮಾಡಾಕಂತೀವಿ ನೋಡಿರಿ. ಮಕ್ಕಳು ಈ ಥರ ಮಾಡಿಕೊಟ್ಟಾಗ ಎಲ್ಲ ತಾಯಿ ತಂದೆಗೆ ಜಾಸ್ತಿ ಖುಷಿ ಆಗುತ್ತಲ್ರಿ. ಎಲ್ಲರಿಗೆ ಭಾಗ್ಯ ಸಿಕ್ಕಿರಲ್ಲ, ಆದ್ರೆ ನನಗೆ ಮಾತ್ರ ಖುಷಿ ಆಗುತ್ತೆ ನೋಡಿರಿ. ತನೂ ಅಷ್ಟೇ, ಮನೂ ಅಷ್ಟೇ, ನಾಷ್ಟಕ್ಕಾಗಲಿ ಊಟಕ್ಕಾಗಲಿ ಮಾಡಿಕೊಡ್ತಾರೋ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ನೋಡಿರಿ. ಮಸ್ತಾಗಿ ತನು ಮಾಡಿರೋ ಬಿರಿಯಾನಿ ಊಟ ಮಾಡೋದು. ತನೂ ಅಷ್ಟೇ ರೀ, ನಂತರ ಟೇಸ್ಟಾಗಿ ಮಾಡ್ತಾಳೆ. ಅಂದ್ರೆ ಕೆಲವೊಂದು ಸಲ ಸ್ವಲ್ಪ ಮಿಸ್ಟೇಕ್ ಆಗಿರ್ತೈತಿ. ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಅಂದರೆ ಚಪಾತಿ ರೊಟ್ಟಿ ಅಷ್ಟು ಬಿಟ್ಟು ಎಲ್ಲ ಅಡುಗೆ ಟೇಸ್ಟಾಗೆ ಮಾಡ್ತಾಳೆ, ಮಸ್ತಾಗೆ ಮಾಡಿರ್ತಾಳೆ ನೋಡಿರಿ. ಇವತ್ತಿನ ವ್ಲಾಗ್ನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವ್ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ಮತ್ತೆ ಹೊಸ ವ್ಲಾಗ್ ಜೊತೆಗೆ ಸಿಗ್ತೀವಿ ರೀ.